ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಕರ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತದೆ, ಈ ಮಕರ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆಲೆ ಕರೆ ಮಾಡಿ. ಮಕರ ರಾಶಿಯವರ ಮಾರ್ಚ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತದೆ, ಮಕರ ರಾಶಿಯವರ ಶುಭ ಫಲಗಳು ಯಾವ್ಯಾವುದು ಎನ್ನುವುದರ ಬಗ್ಗೆ ಮೊದಲಿಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಣ್ಣ ತಮ್ಮಂದಿರಿಂದ ಈ ರಾಶಿಯವರಿಗೆ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಆಗುತ್ತೆ. ಈ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೂಡ 2025ರ 29ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಮುಕ್ತಾಯ ಆಗೋದ್ರಿಂದ ಶನಿ ಭಗವಂತ ಮಕರ ರಾಶಿಯನ್ನು ಬಿಟ್ಟು ಮೀನ ರಾಶಿಯವರಿಗೆ ಪ್ರವೇಶ ಮಾಡ್ತಿರೋದ್ರಿಂದ ಈ ರಾಶಿಯವರಿಗೆ ಬಹಳಷ್ಟು ಲಾಭ ಅನ್ನೋದು ಕೂಡ ಈ ತಿಂಗಳಲ್ಲಿ ಕಾಣಸಿಗುತ್ತೆ. ಈ ರಾಶಿಯ ಅಣ್ಣ ತಮ್ಮಂದಿರಿಂದ ಅನುಕೂಲ ಅನ್ನೋದು ಹೆಚ್ಚಾಗಿ ಈ ರಾಶಿಯವರಿಗೆ ಆಗುತ್ತೆ. ಅದು ವ್ಯಾಪಾರ ವ್ಯವಹಾರ ಅಥವಾ ಕೆಲಸದ ವಿಷಯಗಳು, ಏನೇ ಒಂದು ವಿಷಯ ಇರಲಿ, ಅಣ್ಣ ತಮ್ಮಂದಿರಿಂದ ಈ ಮಕರ ರಾಶಿಯವರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ವ್ಯವಹಾರವನ್ನು ನೀವು ವಿಸ್ತರಣೆ ಮಾಡಬಹುದು. ನೀವು ಯಾವುದೇ ರೀತಿಯಾದಂತಹ ವ್ಯವಹಾರ ಮಾಡ್ತೀರಿ, ವ್ಯಾಪಾರ ಮಾಡ್ತೀರಿ, ಅದನ್ನು ನೀವು ದೊಡ್ಡದಾಗಿ ಬಿಲ್ಡ್ ಮಾಡ್ತೀರಾ. ನಿಮ್ಮ ಕನಸಿನ ವ್ಯಾಪಾರ ವ್ಯವಹಾರಗಳು ತುಂಬ ಕಡೆ ಬ್ರ್ಯಾಂಚ್ನ ತೆಗೆಯೋದು, ಈ ಥರ ಏನಾದರೂ ಒಂದು ವ್ಯವಹಾರನ ವಿಸ್ತರಣೆ ಅನ್ನೋದನ್ನು ಮಾಡ್ಕೊಳ್ತೀರಾ. ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ನಿಮಗೆ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಜೊತೆ ಯಾರ್ಯಾರು ಇರ್ತಾರೋ, ಸ್ನೇಹಿತರೇ ಆಗಿರಬಹುದು, ಬಂಧುಗಳೇ ಆಗಿರಬಹುದು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಯಾರೇ ಇರಲಿ, ನಿಮಗೆ ಈ ಸಾಡೆ ಸಾತಿ ಶನಿಕಾಟದಿಂದ ಮುಕ್ತಾಯ ಆಗ್ತಿರೋದ್ರಿಂದ ಖಂಡಿತವಾಗಿಯೂ ಕೂಡ ಎಲ್ಲರೂ ನಿಮಗೆ ಸಹಾಯ ಅನ್ನೋದನ್ನು ಮಾಡ್ತಾರೆ. ಕೋರ್ಟು ಕಚೇರಿಯ ವಿಷಯದಲ್ಲಿ ಜಯ ಸಿಗುತ್ತೆ. ನಿಮ್ಗೇನಾದರೂ ಕೋರ್ಟು ಕಚೇರಿ ವಿಷಯದಲ್ಲಿ ತುಂಬಾ ತೊಂದರೆ ನಡೀತಿದ್ರೆ ಅಥವಾ ತುಂಬ ವರ್ಷಗಳಿಂದ ಕೋರ್ಟು ಕಚೇರಿ ವಿಷಯದಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ, ಅದನ್ನೇ ಎಳ್ದಾಡ್ಕೊಂಡು ಹೋಗ್ತಿದ್ರೆ ತಲೆ ಕೆಡಿಸ್ಕೊಬೇಡಿ. ಇನ್ಮುಂದೆ ನಿಮ್ಮ ಜೀವನ ಹೊಸ ತಿರುವನ್ನೇ ಪಡೆದುಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಭಾರಿ ಅದೃಷ್ಟ ಅನ್ನೋದನ್ನ ಈ ರಾಶಿಯವರು ಪಡೆದುಕೊಳ್ತೀರಾ. ಉದ್ಯೋಗದಲ್ಲಿ ಲಾಭ ಅನ್ನೋದು ಆಗುತ್ತೆ. ನೀವು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತೀರಿ, ಅದರಲ್ಲಿ ನಿಮಗೆ ಪ್ರಮೋಷನ್ಗಳು ಸಿಗುತ್ತೆ, ಹಾಗೆಯೇ ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೂಡ ಆಗುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಲಾಭ ಅನ್ನೋದು ಕೂಡ ಉದ್ಯೋಗದಲ್ಲಿ ಹೆಚ್ಚಾಗುತ್ತೆ. ನೀವು ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಖಂಡಿತವಾಗ್ಲೂ ಕೂಡ ನೀವು ಆ ಬದಲಾವಣೆಯನ್ನು ಮಾಡಬಹುದು. ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದನ್ನು ಕಾಣ್ತೀರಾ. ಅಭಿವೃದ್ಧಿಯನ್ನು ಕಂಡುಕೊಂಡು ನೀವು ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ಹೈಯರ್ ಪೊಸಿಷನ್ಸ್ಗೆ ಈ ರಾಶಿಯವರು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣುತ್ತೆ. ಇನ್ನು ಗೃಹಿಣಿಯರಿಗೆ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಮನೇಲಿ ಕೂತ್ಕೊಂಡು ಗೃಹಿಣಿಯರು ಏನೇ ಒಂದು ಕೆಲಸ ಮಾಡ್ತಿದ್ರು ಕೂಡ ಅವರಿಗೆ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಗೃಹಿಣಿಯರು ಸಂತೋಷವಾಗಿರಬೇಕು ಅಂದರೆ ದಾಂಪತ್ಯ ಜೀವನ ಅದ್ಭುತವಾಗಿರಬೇಕು. ಹಾಗಾಗಿ ದಾಂಪತ್ಯ ಜೀವನದಲ್ಲಿದ್ದಂತಹ ಇಷ್ಟು ವರ್ಷ ಕಲಹಗಳು ಕೂಡ ನಿವಾರಣೆಯಾಗುತ್ತೆ. ಈ ರಾಶಿಯವರು ನೊಂದು ಬೆಂದು ಹೋಗ್ಬಿಟ್ಟಿರ್ತೀರ, ಆದರೆ ಇನ್ಮುಂದೆ ಹಾಗಾಗಲ್ಲ. ನಿಮ್ಮ ಜೀವನ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ. ನಿಮಗೆ ತುಂಬಾ ತೊಂದರೆ ಕೊಡ್ತಿರ್ತಾರಲ್ಲ ಪ್ರತಿಯೊಂದು ವಿಷಯಕ್ಕೂ, ಅಂತಹ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ. ಶತ್ರುಗಳ ಕಾಟ ಅನ್ನೋದು ಕೂಡ ಮುಕ್ತಿನ ಹೊಂದುತ್ತೆ. ಅನಿರೀಕ್ಷಿತ ಧನಾಗಮನ ಅನ್ನೋದು ಕೂಡ ಈ ರಾಶಿಯವರಿಗೆ ಆಗುತ್ತೆ. ನೀವು ನಿರೀಕ್ಷೆನೆ ಮಾಡಿರಲ್ಲ, ಆ ರೀತಿಯಾಗಿ ಸಡನ್ನಾಗಿ ನಿಮಗೆ ಬರಬೇಕಾದಂತಹ ಹಣಗಳು ರಿಟರ್ನ್ ಬಂದ್ಬಿಡುತ್ತೆ. ಅಥವಾ ನಿಮಗೆಲ್ಲಾದರೂ ಹಣನ ನೀವು ಡೆಪಾಸಿಟ್ ಮಾಡಿದರೆ ಅದನ್ನು ನೋಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಆ ಹಣ ಈಗ ಡಬಲ್ ಆಗಿರುತ್ತೆ. ಆ ಹಣ ಬಂದು ನಿಮ್ಮ ಕೈ ಸೇರುತ್ತೆ.
ಸಾಲಗಳು ನಿವಾರಣೆ ಆಗಬಹುದು. ಈ ರಾಶಿಯವರೇನಾದರೂ ಸಾಲ ಮಾಡಿಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಸಾಲನ ತೀರಿಸುವಂತಹ ಸಮಯ ಇದಾಗಿರುತ್ತೆ. ನೀವು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಆಗ ಖಂಡಿತವಾಗಿಯೂ ಸಾಲ ಅನ್ನೋದನ್ನು ನೀವು ತೀರಿಸ್ತೀರಾ. ವಿವಾಹದ ಯೋಗ ಅನ್ನೋದು ಕೂಡ ಈ ರಾಶಿಯವರಿಗೆ ಇದೆ. ಅವಿವಾಹಿತರೇನಾದರೂ ಮಕರ ರಾಶಿಯಲ್ಲಿ ಇದ್ದರೆ ಖಂಡಿತವಾಗ್ಲೂ ಕೂಡ ವಿವಾಹದ ಯೋಗ ಅನ್ನೋದು ಕೂಡ ಶುರುವಾಗಬಹುದು. ಹಾಗಾಗಿ ನೀವು ಮತ್ತಷ್ಟು ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಕೂಡ ವಿವಾಹದ ಯೋಗ ಅನ್ನೋದನ್ನು ಕೂಡ ನೀವು ಪಡೆದುಕೊಳ್ತೀರಾ. ಇನ್ನು ಸಾಲಗಳು ಕೂಡ ಮರಳಿ ಬರಬಹುದು. ನೀವು ಯಾರಿಗಾದರೂ ಸಾಲನ ಕೊಟ್ಟಿದ್ರೆ ಅವರು ಆ ಸಾಲನ ಕೊಡದೇನೆ ತುಂಬಾ ಆಟಾಡಿಸ್ತಿದ್ರೆ ಖಂಡಿತವಾಗ್ಲೂ ಕೂಡ ಅಂತಹ ಸಾಲಗಳು ಮರಳಿ ವಾಪಸ್ ಬರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಹೆಚ್ಚಿನ ವೇತನದ ಕೆಲಸ ಅನ್ನೋದು ಕೂಡ ಸಿಗುತ್ತೆ. ನಿಮ್ಮ ರಾಶಿಯವರೇನಾದರೂ ಕೆಲಸನ ಹುಡುಕ್ತಿದ್ರೆ ಖಂಡಿತವಾಗ್ಲೂ ಕೂಡ ಉತ್ತಮವಾದಂತಹ ಕೆಲಸ ಅನ್ನೋದು ಶುರುವಾಗುತ್ತೆ. ಆ ಕೆಲಸ ಅನ್ನೋದು ಸಿಕ್ಕಿ ನಿಮ್ಮ ಜೀವನ ನಿರ್ವಹಣೆ ತುಂಬಾ ಅದ್ಭುತವಾಗಿರುತ್ತೆ. ನೀವು ಕಂಡಂತಹ ಎಲ್ಲ ಕನಸುಗಳು ಕೂಡ ನನಸಾಗುವಂತಹ ಸಕಾಲ ಇದಾಗಿರುತ್ತೆ. ನೀವು ಯಾವುದೇ ರೀತಿಯಾದಂತಹ ಕನಸನ್ನು ಕಾಣ್ತೀರಿ, ಆ ಕನಸು ನನಸಾಗುವಂತಹ ಸಮಯ ಇದಾಗಿರುತ್ತೆ. ಗೃಹ ನಿರ್ಮಾಣದ ಯೋಗ ಕೂಡ ಈ ರಾಶಿಯವರಿಗೆ ಇದೆ. ಈ ರಾಶಿಯವರೇನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಮನೇನ ಕಟ್ತೀರಾ. ಶನಿ ಭಗವಂತನಿಂದ ಸಾಕಷ್ಟು ಯೋಗ ಅನ್ನೋದು ಕೂಡ ಮಾರ್ಚ್ 29ನೇ ತಾರೀಕಿನ ನಂತರ ಈ ರಾಶಿಯವರಿಗೆ ಸಿಗುತ್ತೆ. ಇನ್ನು ಆರೋಗ್ಯ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿಗಳು ಕೂಡ ಶುಭ ಸುದ್ದಿಯನ್ನು ಕೇಳ್ತೀರಾ. ವಿದ್ಯಾರ್ಥಿಗಳೇನಾದರೂ ವಿದ್ಯಾಭ್ಯಾಸದಲ್ಲಿ ಇಷ್ಟು ವರ್ಷ ತೊಂದರೆಗಳನ್ನ ಅನುಭವಿಸ್ಕೊಂಡು ಬಂದಿರ್ತೀರಾ, ಆದರೆ ಇನ್ಮುಂದೆ ಹಾಗಾಗಲ್ಲ. ವಿದ್ಯಾಭ್ಯಾಸದಲ್ಲೂ ಕೂಡ ಅತಿಯಾದಂತಹ ಖಂಡಿತವಾಗಿಯೂ ಲಾಭ ಅನ್ನೋದನ್ನ ಕಾಣ್ತೀರಾ. ವಿದ್ಯಾರ್ಥಿಗಳಿಗೂ ಕೂಡ ಇವರ ಭವಿಷ್ಯ ಉಜ್ವಲವಾಗಿರುತ್ತೆ. ಕೋರ್ಟು ಕಚೇರಿ ವಿಷಯದಲ್ಲಿ ನಿಮ್ಮದೇ ಜಯ ಅನ್ನೋದು ಆಗಿರುತ್ತೆ. ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ನಮ್ಮವರು ಅನ್ನುವ ಗುಣ ಈ ರಾಶಿಯವರಿಗೆ ಈ ಸಲ ಹೆಚ್ಚಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟೆಲ್ಲ ಶುಭ ಫಲಗಳು ಕೂಡ ಈ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಕಾಣಸಿಗುತ್ತಿದೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳು ದೊರೆಯುತ್ತೆ. ಅಶುಭ ಫಲಗಳೇ ಇಲ್ವಾ? ಹಾಗಾದರೆ ನನ್ನ ಜೀವನ ಅದ್ಭುತವಾಗಿದೆಯಾ ಅಂದರೆ ಮಕರ ರಾಶಿಯವರು ಈ ಶುಭ ಫಲಗಳನ್ನ ನೋಡಾಯಿತು. ಅಶುಭ ಫಲಗಳ ಬಗ್ಗೆ ಮಾತನಾಡೋದಾದರೆ ಈ ರಾಶಿಯವರಿಗೆ ಆಲಸ್ಯ ಅನ್ನೋದು ಬರಬಹುದು. ಈ ರಾಶಿಯವರು ಅಯ್ಯೋ ಆಮೇಲೆ ಮಾಡೋಣ, ಅಯ್ಯೋ ನಾಳೆ ಮಾಡೋಣ ಅಂತ ಕೆಲಸಗಳನ್ನ ಈ ರಾಶಿಯವರು ಮುಂದಾಗ್ತಾ ಬರ್ತಿರ್ತಾರೆ. ಅದೇ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಮೈನಸ್ ಪಾಯಿಂಟ್ ಆಗಿರುತ್ತೆ. ಅತಿಯಾದಂತಹ ಯೋಚನೆ ಅನ್ನೋದು ಕೂಡ ಈ ರಾಶಿಯವರಿಗೆ ಶುರುವಾಗುತ್ತೆ. ಈ ರಾಶಿಯವರು ಯಾವ ಮಟ್ಟಿಗೆ ಯೋಚನೆ ಮಾಡ್ತಾರೆ ಅಂದರೆ ಒಂದು ಸಣ್ಣ ವಿಷಯನೂ ಕೂಡ ದೊಡ್ಡದಾಗಿ ಬಿಂಬಿಸ್ಕೊಬಿಡ್ಬೇಕು, ಆ ರೀತಿಯಾಗಿ ಯೋಚನೆ ಮಾಡ್ತಿರ್ತಾರೆ. ನಾನು ಇದನ್ನು ಮಾಡಿದ್ರೆ ಸರಿನಾ, ಅದನ್ನು ಮಾಡಿದ್ರೆ ಸರಿನಾ ಅಂತ ಪರ್ಫೆಕ್ಟಾಗಿ ನಿರ್ಧಾರಗಳನ್ನ ಈ ರಾಶಿಯವರು ಈ ತಿಂಗಳಲ್ಲಿ ತಗೊಳ್ಳೋದು ಕಷ್ಟ ಆಗಿರುತ್ತೆ. ಬಹಳ ಸಿಟ್ಟು ಅನ್ನೋದು ಕೂಡ ಈ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಈ ರಾಶಿಯವರು ಬಹಳ ಸಿಟ್ಟು ಅನ್ನೋದನ್ನು ಕೂಡ ಮಾಡ್ಕೋತಿರ್ತಾರೆ. ಸಣ್ಣ ಪುಟ್ಟ ವಿಷಯಗಳಿಗೆ ಸಿಟ್ಟು ಅನ್ನೋದು ಕೂಡ ಸಡನ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಈ 3 ವಿಷಯ ತುಂಬಾ ಮೈನಸ್ ಪಾಯಿಂಟ್ ಆಗುತ್ತೆ. ಸಾಡೆ ಸಾತಿ ಮುಕ್ತಾಯ ಆಗಿರೋದ್ರಿಂದ ಈ 3 ವಿಷಯಗಳು ಕೂಡ ಈ ರಾಶಿಯವರ ಜೀವನದಲ್ಲಿ ಬರುತ್ತೆ. ನೋಡಿದ್ರಲ್ಲ, ಇಷ್ಟು ಶುಭ ಫಲಗಳು ಅಶುಭ ಫಲಗಳನ್ನ. ಇನ್ನು ಅಶುಭ ಫಲಗಳಿಗೆ ಪರಿಹಾರಗಳೇನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸನ ಓದ್ಕೊಳ್ಳಿ. ಜೊತೆಗೆ ಪ್ರತಿನಿತ್ಯ ನೀವು ಚಂದ್ರನ ದರ್ಶನ ಮಾಡಬೇಕಾಗುತ್ತೆ. ರಾತ್ರಿ ಹೊತ್ತು ಹೋಗಿ ಚಂದ್ರ ಭಗವಂತನ ನೋಡೋದ್ರಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಕೂಡ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.